ರವಿಶಂಕರ್ ಗುರೂಜಿ, ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ಇವತ್ತು ಇಡೀ ಪ್ರಪಂಚದಲ್ಲಿ ಇರುವಂಥ ಎಲ್ಲ ಆಧ್ಯಾತ್ಮಿಕ ಗುರುಗಳಿಗಿಂತ ಶ್ರೇಷ್ಠ ವ್ಯಕ್ತಿಯಾಗಿ ಮಿಂಚುತ್ತಿದ್ದಾರೆ. ಶ್ರೀ ಶ್ರೀ ಅವರು ಶಿವಮೊಗ್ಗದಲ್ಲಿ 1982ರಲ್ಲಿ ಕೋಟೆ ಮಾರಿಕಾಂಬಾ ದೇವಸ್ಥಾನ ಪಕ್ಕದಲ್ಲಿ ರಾಘವೇಂದ್ರ ಹೊಸೂಡಿಯವರ ಮನೆಯಲ್ಲಿ ಕೆಲವು ಕಾಲ ಇದ್ದು ಆಧ್ಯಾತ್ಮಿಕ ಚಿಂತನೆ ಮಾಡ್ತಿದ್ರು. ಕೃಷ್ಣವಾಣಿ ಅಂತ ಹೇಳಿ ರಾಘವೇಂದ್ರ ಹೊಸೂಡಿಯವರು ಒಂದು ಪತ್ರಿಕೆ ಮಾಡ್ತಾಯಿದ್ರು. ಆ ಪ್ರೆಸ್ಸಿನ ಪಕ್ಕದಲ್ಲಿ ಒಳಗಡೆ ಒಂದು ಕೋಣೆಯಲ್ಲಿ ಶ್ರೀ ಶ್ರೀ ಅವರು ಹಾಲ್ಟ್ ಮಾಡಿದರು. ಅದೇ ಸಮಯದಲ್ಲಿ ಸಿರ್ಸಿಯಿಂದ ಶಿವಮೊಗ್ಗದಲ್ಲಿ GS ಹೆಗಡೆ ಬಸವನಕಟ್ಟೆ ಅಂಥೇಳಿ ಅಡಲ್ಟ್ ಎಜುಕೇಷನ್ ಆಫೀಸರ್ ಒಬ್ಬರು ಸಹ ರಾಘವೇಂದ್ರ ಹೊಸೂಡಿಯವರನ್ನು ನೋಡ್ಲಿಕ್ಕೆ ಬರ್ತಿದ್ದರು. ಅವರು ಮಿತ್ರರು. ರಾಘವೇಂದ್ರ ಹೊಸೂಡಿಯವರು ನನ್ನ ಫ್ಯಾಮಿಲಿ ಫ್ರೆಂಡು. ಈ ಥರ ಗುರೂಜಿಯವರು ಬಂದ ಮೇಲೆ ನನಗೆ ವಿಷಯವನ್ನು ಮುಟ್ಟಿಸಿದರು. ನಾನು ಗಾಂಧಿ ಬಜಾರಲ್ಲಿ ನಮ್ಮದು ಅಡಿಕೆ ಮಂಡಿ ಇತ್ತು. ಸಾಯಂಕಾಲ 5:30 ಆದ ಮೇಲೆ ಅವರು ನೋಡೋಕ್ಕೆ ಬಂದು ಒಂದು ಗಂಟೆ ಕೂತು ಮಾತಾಡುವಾಗ ಅವರಲ್ಲಿ ಏನೋ ಒಂದು ಶಕ್ತಿ ನಮ್ಮನ್ನೆಲ್ಲ ಆವರಿಸ್ಕೊಂಡು ಬಿಡ್ತಿತ್ತು. ಆಮೇಲೆ ಪ್ರತಿದಿನ ನಾನು ಸಾಯಂಕಾಲ 5:30 ಗಂಟೆಗೆ ಬರಬೇಕು, ಗುರೂಜಿಯವರ ಹತ್ರ ಕೂತ್ಕೊಂಡು ಮಾತಾಡಬೇಕು. ಬಹಳ ಸರಳವಾಗಿ ರಾಘವೇಂದ್ರ ಹೊಸೂಡಿಯವರು, ನಾನು, GS ಹೆಗಡೆಯವರು ಪ್ರತಿದಿನ ಅವ್ರ ಜೊತೆಯಲ್ಲಿ ಇರ್ತಿದ್ವಿ. ರಾಘವೇಂದ್ರ ಹೊಸೂಡಿಯವರ ತಾಯಿ ಅನ್ನಪೂರ್ಣೇಶ್ವರಿಯವರು ಗುರೂಜಿಯವರಿಗೆ ಬಹಳ ವಿಶೇಷವಾದ ಆತಿಥ್ಯ ನೀಡಿ ಪ್ರತಿದಿನ ಅವರಿಗೆ ಊಟ ಉಪಚಾರಗಳನ್ನು ನೋಡಿಕೊಳ್ತಿದ್ರು. ಗುರೂಜಿಯವರು ತಂದೆ ರತ್ನಮಯ್ಯರ್ ಅಂತೇಳಿ, ಅವರ ಸಹೋದರಿ ಭಾನುಮತಿ ಬಾನಕ್ಕ ಅಂತೇಳಿ ಅವರು ಸಹ ಒಮ್ಮೆ ಶಿವಮೊಗ್ಗಕ್ಕೆ ಬಂದು ಗುರೂಜಿಯವರನ್ನು ಭೇಟಿ ಮಾಡಿದರು. ಶ್ರೀಶ್ವರಿ ಅವರಿಗೆ ಇಲ್ಲಿ ಒಂದು ಧ್ಯಾನದ ಕ್ಲಾಸನ್ನು ಪ್ರಾರಂಭ ಮಾಡಬೇಕಂತ ಆಸೆ ಇತ್ತು. ಒಂದು ದಿನ ನಾನು, ರಾಘವೇಂದ್ರ ಹೊಸೂಡಿ ಮತ್ತು ಗುರೂಜಿಯವರು ರಾಮಚಂದ್ರಾಪುರ ಮಠದಲ್ಲಿ ಇರುವಂಥ ಆ ವೇದ ಪಾಠಶಾಲೆಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಧ್ಯಾನವನ್ನು ಕಲಿಸ್ಕೊಡೋಣ, ಮೆಡಿಟೇಷನ್ ಬಗ್ಗೆ ತಿಳುವಳಿಕೆ ನೀಡೋಣ ಅಂಥೇಳಿ ಹೊರಟಿದ್ವಿ. ಶ್ರೀ ಶ್ರೀ ಅವರ ಕಾರು, ಒಂದು ಹಳೆ ಕಾರು, ಒಂದು ಅಂಬಾಸಡರ್ ಕಾರು ಬೆಂಗಳೂರಿಂದ ಬಂದಿತ್ತು. ಆ ಡ್ರೈವರು ಭಾಳ ಕಷ್ಟಪಟ್ಟು ಆ ಕಾರನ್ನು ಓಡಿಸ್ಕೊಂಡು ಬಂದರು. ರಿಪ್ಪನ್ಪೇಟೆ ದಾಟಿದ ಕೂಡಲೇ ಕಾರ್ ನಿಂತ್ಕೊಂಡ್ಬಿಡ್ತು. ಅರಸಾಳ ತೆರೇನು ಕಾಣುತ್ತೆ, ಕಾರ್ ನಿಂತ್ಕೊಂಡ್ಬಿಡ್ತು. ಆ ನಂತರ ನಾನು ಮತ್ತು ರಾಘವೇಂದ್ರ ಹೊಸೂಡಿಯವರು ಇಳಿದು ಕಾರನ್ನ ದಬ್ಬಿದ್ದೀವಿ. ಶ್ರೀ ಶ್ರೀ ಅವರು ನಾನು ಇಳಿತೀನಿ ಅಂದರು. ನಾವು ಭಾಳ ಹಠ ಮಾಡಿ, ನೀವು ಕೂತ್ಕೊಳ್ಳಿ ಪರವಾಗಿಲ್ಲ, ನಾವು ದಬ್ತೀವಿ ಅಂದ್ವಿ. ಆ ಕಡೆ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಮತ್ತೆ ದಬ್ಬಿದ್ರು. ಕಾರ್ ಸ್ಟಾರ್ಟ್ ಆಯಿತು. ಮತ್ತು ರಾಮಚಂದ್ರಾಪುರ ಮಠಕ್ಕೆ ಹೋಗಿ ಸೇರಿದ್ವಿ. ರಾಮಚಂದ್ರಾಪುರ ಮಠದಲ್ಲಿ ಇರುವಂಥ ಮಕ್ಕಳೆಲ್ಲ ಸಾಲಾಗಿ ಕೂತಿದ್ರು. ಗುರೂಜಿಯವರು ಮೆಡಿಟೇಷನ್ ಕ್ಲಾಸನ್ನು ಪ್ರಾರಂಭ ಮಾಡಿದರು. ಹಾಗೆಯೇ ಮಕ್ಕಳೆಲ್ಲ ಬೇರೆ ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಆದ ಮೇಲೆ ಮತ್ತೆ ಎಲ್ಲರನ್ನೂ ತನ್ನ ಸ್ಟೇಜಿಗೆ ಮತ್ತೆ ಕರೆತಂದರು ಗುರೂಜಿಯವರು. ಆ ವಿದ್ಯಾರ್ಥಿಗಳಲ್ಲಿ ಹಲವಾರು ಹುಡುಗರು ಹಾಗೆ ಧ್ಯಾನದಲ್ಲಿದ್ದವರು ನಿದ್ದೆನೇ ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ನನಗೆ ಮತ್ತು ರಾಘವೇಂದ್ರ ಹೊಸೂಡಿಗೆ ಅವ್ರುಗಳನ್ನ ಎಬ್ಸೋದೇ ಕೆಲಸ ಆಯಿತು. ಅದನ್ನು ಹಲವಾರು ಸಮಯದಲ್ಲಿ ನೆನೆಸ್ಕೊಂಡು ನಾನು ತಮಾಷೆ ಮಾಡ್ತಿದ್ದೆ. ರಾಘವೇಂದ್ರ ಹೊಸೂಡಿಯವರು ಅದನ್ನು ಯಾವಾಗಲೂ ನೆನಪು ಮಾಡೋರು. ಗುರೂಜಿಯವರು ಶಿವಮೊಗ್ಗದಲ್ಲಿರುವಂಥ ಸ್ವಲ್ಪ ಹಿರಿಯರಿಗೆ ಒಂದು ತರಗತಿಯನ್ನು ಮಾಡೋಣ ಅಂತ ಆಸೆಪಟ್ಟರು. ರಾಘವೇಂದ್ರ ಹೊಸೂಡಿಯವರು ಏನು ಮಾಡಿದರು, ಕರ್ನಾಟಕ ಸಂಘ ಭವನದಲ್ಲಿ ಒಂದು ದಿನ ತರಗತಿಯನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದರು. ಅದರಲ್ಲಿ ಮ್ಯಾಮ್ಕೋಸಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದ ನಾಗಪ್ಪಯ್ಯ, HR ಗೋಪಾಲಶಾಸ್ತ್ರಿ ಮತ್ತು ಇನ್ನೂ ಕೆಲವು ಇಂಪಾರ್ಟೆಂಟ್ ಪರ್ಸನ್ ಎಲ್ಲ ಬಂದಿದ್ದರು. ಏನಿವತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ KS ಈಶ್ವರಪ್ಪನವರ ಅಣ್ಣ ಶ್ರೀಯುತ KS ಗಂಗಾಧರಪ್ಪ ಎಲ್ಲ ಬಂದಿದ್ದರು. ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಮೆಡಿಟೇಷನ್ ಕ್ಲಾಸ್ ಆಯಿತು. ಆಮೇಲೆ ಲಂಚ್ ಅವರ್ಸ್ ಬಿಟ್ಟರು. ಲಂಚ್ ಅವರ್ಸಲ್ಲಿ ಯಾರೂ ಹೊರಗಡೆ ಹೋಗಂಗಿಲ್ಲ.
ಅಲ್ಲಿ ಕರ್ನಾಟಕ ಸಂಘದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿದರು. ಲಂಚ್ ಏನಂತ ಹೋಗಿ ನೋಡಿದ್ರೆ ಮೊಳಕೆ ಬರಿಸಿದ ಕಾಳು, ಪಾನಕ ಇಂಥವುಗಳೇ ಅಲ್ಲಿದ್ದು. ನಾವೆಲ್ಲ ನೋಡ್ತಾ ಇದ್ವಿ. ಮೆಲ್ಲಕ್ಕೆ ಹಿಂದ್ಗಡೆ ಬಾಗಿಲಿಂದ ಗೋಪಾಲ ಶಾಸ್ತ್ರಿ, ನಾಗಪ್ಪ ಎಲ್ಲ ಜಾಗ ಖಾಲಿ ಮಾಡಿಬಿಟ್ರು. ಮತ್ತೆ ತರಗತಿ ಪ್ರಾರಂಭ ಮಾಡುವಾಗ ಅವರೆಲ್ಲ ಹಿರಿಯರು 4-5 ಜನ ಕಾಣಲಿಲ್ಲ ಅಂದ್ಕೊಳ್ಳೆ ಗುರುಗಳು ಕೇಳಿದ್ರು. ಶ್ರೀಶ್ರೀ ಅವರು ತಮ್ಮನ್ನು ಕೇಳಿದ್ರು ಎಲ್ಲಿ ಹೋಗಿದ್ದಾರೆ ಅಂತ. ಗೊತ್ತಾಗಿಲ್ಲ, ಅವರೆಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ ಅಂತ ನಾವು ಹೇಳಿದ್ವಿ. 5 ನಿಮಿಷ ತಡ ಮಾಡಲಿಲ್ಲ, ಅಲ್ಲಿ ಒಬ್ಬರನ್ನ ವ್ಯವಸ್ಥೆ ಮಾಡಿ ಸೀದಾ ಅವರ ಮನೆಗೆ ಹೋಗಿ ಮತ್ತೆ ಕರ್ಕೊಂಡು ಬಂದ್ಬಿಟ್ರು ಶ್ರೀಶ್ರೀ ಅವರು. ಹಾಗೆ ಯಾವುದೋ ಒಂದನ್ನು ಪ್ರಾರಂಭ ಮಾಡಿದರೆ ಅದು ಸಂಪೂರ್ಣ ಆಗುವ ತನಕ ಶ್ರಮಪಟ್ಟು ಮುಗಿಸುವಂಥ ಗುರುಗಳ ಆ ಚಾತುರ್ಯ ಬೇರೆ ಯಾರಿಗೂ ಬರಲ್ಲ. ನಾನು ಲಯನ್ಸ್ ಕ್ಲಬ್ನಲ್ಲಿ ಆ ಸಮಯದಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಒಮ್ಮೆ ಯಾರೋ ಒಬ್ಬರು ಮುಖ್ಯ ಅತಿಥಿಗಳು ಬರಬೇಕಾಯಿತು, ಬಂದಿರಲಿಲ್ಲ. ನಾನು ಭಾಳ ಮನಸ್ಸಿಗೆ ಬೇಜಾರಾಗಿ ಕೂತಿದ್ದೆ. ಅವಾಗ ರಾಘವೇಂದ್ರ ಹೊಸೂಡಿಯವರು ಗುರೂಜಿಯವ್ರನ್ನೇ ಕರ್ಕೊಂಡು ಹೋಗೋಣ ಕೇಳೋಣ ಅಂದರು. ಮುಂಚಿತವಾಗಿ ಹೇಳಿ ಇನ್ವಿಟೇಷನಲ್ಲಿ ಹೆಸರು ಹಾಕಿ ಆಮೇಲೆ ಕ್ರಮಬದ್ಧವಾಗಿ ನಾವು ಕರಿಬೇಕಾಯಿತು. ಹೀಗೆ ಹೋಗಿ ಯಾರೋ ಮುಖ್ಯ ಅತಿಥಿ ಬರಲಿ ಅಂತ ಕರೆದ್ರೆ ಸರಿಯಾಗಲ್ಲ ಹಾಗೆ ಅಂತ ನಾನು ಹೇಳಿದೆ. ಮಾತಾಡಿ ನೋಡೋಣ ಬನ್ನಿ ಅಂತ ಹೋಗಿ ಗುರುಗಳ ಹತ್ರ ಮಾತಾಡಿದ್ವಿ. ಅದಕ್ಕೇನು ಪರವಾಗಿಲ್ಲ, ಆ ಥರ ಫಾರ್ಮಾಲಿಟೀಸ್ ಎಲ್ಲ ಏನು ಇಟ್ಕೋಬಾರದು. ಮನುಷ್ಯರನ್ನು ಪ್ರೀತಿಯಿಂದ ನೋಡಬೇಕು, ಪ್ರೀತಿಯಿಂದ ಅವ್ರಿಗೆ ನಮ್ಮಲ್ಲಿ ಇರುವಂಥ ವಿಚಾರಗಳನ್ನು ಮನದಟ್ಟು ಮಾಡುವಂತೆ ತಿಳಿಸ್ಬೇಕು, ಇಷ್ಟೇ ಹಾಗೆ ಅಂತ ಹೇಳಿದರು. ತಡ ಮಾಡಲಿಲ್ಲ, ನಮ್ಮ ಜೊತೆಯಲ್ಲಿ ಬಂದೇ ಬಿಟ್ಟಿದ್ದಾರೆ. ಅಲ್ಲಿ ಲಯನ್ಸ್ ಕ್ಲಬ್ ಆವಾಗ ಜಿಲ್ಲಾ ವಿದ್ಯಾಭವನದಲ್ಲಿ ಈತು ಕಾನ್ವೆಂಟ್ ಇದ್ದಾರೆ. ಎಲ್ಲರೂ ಸದಸ್ಯರು ಬಂದಿದ್ದರು. ಗುರುಗಳು ಪ್ರಾರಂಭ ಮಾಡಿ ಮಾತಾಡೋಕ್ಕೆ ಮುಂಚೆ ಅವ್ರ ಬಗ್ಗೆ ನಾನು 4 ಇಂಟ್ರೊಡಕ್ಷನ್ ನಾನೇ ಮಾಡಿದೆ. ಆವಾಗ ಇಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಡಾಕ್ಟರ್ಸ್ಗಳು. ನಾನು ಏನೋ ಮಾತಾಡಿ ಆದಮೇಲೆ ಪರಿಚಯ ಮಾಡಿಸಿದ ಮೇಲೆ ನನ್ನ ಹತ್ರ ಬಂದು, ಏನಪ್ಪ ಇದು ಸ್ವಾಮೀಜಿಗಳನ್ನು ಕರ್ಕೊಂಡು ಬಂದು ಈ ಥರ ಕೂರಿಸಿಬಿಟ್ಟಿದೆಯಾ, ಮುಖ್ಯ ಅತಿಥಿಗಳು ಅವ್ರು ಬರಲಿ ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಮಾಡ್ಬೋದಾಯಿತು ಬಂದು ಹೇಳಿ ಹಾಗೆ ಅಂತೇಳಿ ಗುಣಗುಟ್ಟಕ್ಕೆ ಶುರು ಮಾಡಿದರು. ನನಗೂ ಸ್ವಲ್ಪ ಮುಜುಗರ ಆಯಿತು, ಯಾಕೆ ಇವ್ರುಗಳ ಹತ್ರ ನಾವು ಮಾತಾಡಬೇಕಾಯ್ತು ಗುರುಗಳಂತಂದು ಅಂತ. ಆಮೇಲೆ ಗುರುಗಳು ಮೆಡಿಟೇಷನ್ ಬಗ್ಗೆ, ಧ್ಯಾನದ ಬಗ್ಗೆ, ಜೀವದ ಬಗ್ಗೆ, ಆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಒಂದೊಂದೇ ಮೆಲ್ಲಕ್ಕೆ ಶುರು ಮಾಡಿದ ಮೇಲೆ ಇಡೀ ಹಾಲು ಪಿನ್ ಡ್ರಾಪ್ ಸೈಲೆಂಟ್ ಆಯಿತು. ಯಾರ್ಯಾರು ಅಲ್ಲಾಡಲಿಲ್ಲ, ಮಾತಾಡಲಿಲ್ಲ, ಒಬ್ಬರು ಎದ್ದು ಹೋಗಲಿಲ್ಲ. ಕೊನೆಗೆ ಅವರು ನಾವು 5:30 ಪ್ರಾರಂಭ ಮಾಡಿದರೆ ಒಂದು 40 ನಿಮಿಷದಲ್ಲಿ ಮುಗಿಸಿ ಮತ್ತು ಫೆಲೋಶಿಪ್ಪೆಲ್ಲ ಇರ್ತಿತ್ತು, ಹೋಗ್ತಿದ್ವಿ. ಆದರೆ ಗುರುಗಳು ಮಾತಾಡಿದ್ದು ಹಾಗೆಯೇ ಹೋಗ್ತಾ ಇತ್ತು. 1 ಗಂಟೆ ಆಯಿತು. 1 ಗಂಟೆ ಕಾಮಾಗಿದ್ದರು. ಆಮೇಲೆ ಗುರುಗಳು ಮುಗಿಸಿದ ಕೂಡಲೇ ಚಪ್ಪಾಲೆ ಇಡೀ ಆ ಹಾಲೇ ಬ್ಲಾಸ್ಟ್ ಆಗೋ ರೀತಿಯಲ್ಲಿ ಚಪ್ಪಾಲೆ ಹೊಡಿತಾ ನಿಂತಿದ್ರು. ಯಾಕೆ ಅವ್ರಿಗೆ ಮುಜುಗರ ಆಗಿತ್ತು? ಇಬ್ಬರು ನನ್ನ ಹತ್ರ ಬಂದ ಡಾಕ್ಟರ್ಗಳು ಹೇಳಿದರು, ನಮಗೇನಿಲ್ಲಪ್ಪ, 5:30 6:30 ಆದಮೇಲೆ ಇಂಪಾರ್ಟೆಂಟ್ ಏನು ಕೆಲಸ ನಮ್ಮದು ಅಂದರೆ ಫೆಲೋಶಿಪ್ ಇರ್ತಿತ್ತು, ಏನೋ ಒಂದು 2 ಪೆಗ್ ಹಾಕ್ಕೊಂಡು ಹೋಗ್ತಿದ್ವಿ. ಸ್ವಾಮೀಜಿನ ಗುರೂಜಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತೇಳಿ ನನಗೆ ಬೇಜಾರಾಯಿತು. ಆದರೆ ಅದು 2 ಪೆಗ್ ಆಗಿದ್ರೆ ನಮಗೆ ಎಷ್ಟು ಆಗ್ತಿತ್ತೋ, ಒಂದು ಫುಲ್ ಬಾಟ್ಲ್ ಕುಡ್ದಂಗೆ ನಮಗೆ ನಿಜ ತಲೆಗೇರಿ ಬಿಡ್ತು. ಗುರುಗಳ ಮಾತು ಅಷ್ಟು ಚೆನ್ನಾಗಿತ್ತು ಅಂತೇಳಿ ಅವರನ್ನೇ ಮಾಡಿದರು. ಅಂಥವರು ಡಾಕ್ಟರ್ HS ಹೆಗ್ಡೆಯವರು. ಈ ಸ್ನೋಮೋರ್ನು ಅವರಿಗೆ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಶ್ರೀ ಮೇಲೆ ಬಹಳ ಪ್ರೀತಿಯಿಂದ ಇದ್ದರು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಕುವೆಂಪು ರಂಗಮಂದಿರಿಗೆ ಒಂದು 10 ವರ್ಷ ನಂತರ ಶ್ರೀ ಅವರು ಬಂದಾಗ ನಾನು ಹೋಗಿದ್ದೆ ನೋಡಲಿಕ್ಕೆ. ಅಲ್ಲಿ ಯಾರ್ಯಾರು ಲಯನ್ಸ್ ಕ್ಲಬಲ್ಲಿ ಮುಖ ತಿರ್ಸ್ಕೊಂಡು ನಿಂತಿದ್ರೋ ಅವರೆಲ್ಲ ಅರ್ಧ ಗಂಟೆ 1 ಗಂಟೆ ಮುಂಚೆನೇ ಬಂದು ಅವರ ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಇದು ಶ್ರೀ ಅವರ ಒಂದು ಆಕರ್ಷಣೆ. ಶಿವಮೊಗ್ಗದಲ್ಲಿರುವಂಥ ಓಲ್ಡ್ ಏಜ್ ಹೋಮ್ ಇದರಲ್ಲಿ ಎಲ್ಲಿದೆ, ರಾಯ್ಕರ್ ಅವರದು, ಅಲ್ಲಿ ಗೋಪಾಲದಲ್ಲಿ ಬರ್ತದೆ. ಆ ಓಲ್ಡ್ ಏಜ್ ಹೋಮಿಗೆ ರಾಯ್ಕರ್ ಇವತ್ತು ಅವರು ಪಾಪ ಇರಲಿಲ್ಲ, ರೋಟ್ರಿಯಲ್ಲಿ ಭಾಳ ಸೇವೆ ಮಾಡಿದಂಥವರು. ಈ ಫೋಟೋದಲ್ಲಿ ನೋಡಿ, ಜಸ್ಟ್ ಬಿಹೈಂಡ್ ಹಿಂದ್ಗಡೆ ನಿಂತಿದ್ದಾರೆ. ಹಿಂದ್ಗಡೆ ಗುರೂಜಿಯವರಿಗೆ ಎಡಗಡೆ ಇರೋರು ರಾಘವೇಂದ್ರ ಹೊಸೂಡಿಯವರು. ಬಹಳ ಜೋವಿಯಲ್ ರಾಘವೇಂದ್ರ ಹೊಸೂಡಿ, ಬರಗಹಾರರು, ಒಳ್ಳೆ ಸಾಹಿತಿ, ಎಲ್ಲ ಪ್ರೀತಿ ಇರೋರು.
ಅವ್ರ ಮನೆಯಲ್ಲೇ ರಾಯರು ಇದ್ರು, ಶ್ರೀ ಅವರು ಅವರ ಮನೆ ಈಗ ಏನಿದ್ದಾರೆ ಮನೆ ಅದು ಪಕ್ಕದಲ್ಲಿ ಅವ್ರ ಮನೆ ಇತ್ತು, ದೊಡ್ಡ ಮನೆ, ಹಂಚಿನ ಮನೆ, ಅಲ್ಲಿ ರೂಮಲ್ಲಿ ಇದ್ರು. ಅವರ ಪಕ್ಕದಲ್ಲಿ ಹಿಂದ್ಗಡೆ ನಿಂತಿರೋರು ರಾಯ್ಕರವರು. ಅವರೇ ಒಂದು ಒಳ್ಳೆ ಜೋಮನ ಮಾಡಿದರು, ವೃದ್ಧಾಶ್ರಮವನ್ನು ಅಲ್ಲಿಗೆ ಇನ್ವೈಟ್ ಮಾಡಿದರು. ಹೋಗುವಾಗ ನನಗೆ ಸಗ ಕರ್ಕೊಂಡು ಅಲ್ಲಿ ಹೋಗಿ ಅವರನ್ನೆಲ್ಲ ಮಾತಾಡ್ಕೊಂಡು ಬಂದರು. ಓಲ್ಡ್ ಏಜ್ ಹೋಮಿಗೆ ಜೀವನ ಸಂಜೆ ಅಂತೇಳಿ ಹೆಸರಿತ್ತು. ಅದು ಶ್ರೀ ಅವ್ರಿಗೆ ಭಾಳ ಹಿಡಿಸಿತ್ತು. ಎಲ್ಲ ಓಲ್ಡ್ ಏಜ್ ಹೋಮ್, ಮುದುಕರದು, ಹಿರಿಯರದು, ಅದು ಇದಂತ ಏನೇನು ಹಾಕಿದಾಗ ಜೀವನ ಸಂಜೆ ಅಂತ ಇಟ್ಟಿದ್ದರು ಅಂಥೇಳಿ ರಾಯ್ಕರನ್ನು ತುಂಬ ಹೊಗಳಿದರು. ಅಲ್ಲಿದ್ದಂಥ ಹಿರಿಯರು, ವಯಸ್ಸಾದವರು ಎಲ್ಲರೂ ಬಂದು ಶ್ರೀ ಅವರಿಗೆ ನಮಸ್ಕಾರ ಮಾಡಿ ಭಾಳ ಆನಂದ ಭಸ್ಮವನ್ನೇ ಹರಿಸಿದರು. ಇಂಥ ಘಟನೆಗಳು ತುಂಬ ಆಯಿತು. ಇದರಲ್ಲಿ ಕೊನೆಯಲ್ಲಿ ಒಬ್ಬ ಸಣ್ಣ ಹುಡುಗನ ಪಕ್ಕದಲ್ಲಿ ಕೈ ಕಟ್ಕೊಂಡು ಇರೋದು ನಾನು. ಒಂದು 80 ದಶಕಕ್ಕೆ ಇವತ್ತಿಗೂ ಬಹಳ ವ್ಯತ್ಯಾಸ ಆಗಿದೆ. ಆವಾಗ ನಾನು ಆ ಥರ ಇದ್ದೆ. ಅವರ ಪಕ್ಕದಲ್ಲಿ ಐ ಥಿಂಕ್ ಗೋಪಾಲಕೃಷ್ಣ ಅಂತೇಳಿ KEBಯಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು ನನಗೆ ಅನಿಸುತ್ತೆ. ಅವರು ಒಂದು ಲೈಟ್ ಬ್ಲೂ ಶರ್ಟು ಪ್ಯಾಂಟ್ ಹಾಕಿದ್ದಾರೆ. ಅವರು ಸಹ ಆಧ್ಯಾತ್ಮಿಕ ಚಿಂತನೆ ಇರೋರು. ಶಿವಮೊಗ್ಗದಲ್ಲಿ ಇರುವಂಥ ಆಂಜನೇಯ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನ್ನ ಸಂದರ್ಪಣೆ ಮಾಡೋಕ್ಕೆ ಅವರು ಮುಂಚೂಣಿಯಲ್ಲಿ ನಿಂತು ಸೇವೆ ಮಾಡ್ತಾ ಇರುವಂಥ ಭಾಳ ಶ್ರೇಷ್ಠ ವ್ಯಕ್ತಿಗಳು. ಅವರೆಲ್ಲರೂ ಇವತ್ತು ಶ್ರೀ ಅವರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. ಅದರಲ್ಲಿ ನಮ್ಮ ರಾಯ್ಕರು ಮಾತ್ರ ಇಲ್ಲ. ರಾಘವೇಂದ್ರ ಹೊಸೂಡಿಯವರು ಮುಂದಿನ ದಿನಗಳಲ್ಲಿ ಶ್ರೀ ಬಂಗಾರಪ್ಪನವರ ಮೇಲೆ ಭಾಳ ಪ್ರೀತಿ ವಿಶ್ವಾಸದಿಂದ ಅವರ ಒಡನಾಡಿಯಾಗಿದ್ದರು. ರಾಘವೇಂದ್ರ ಹೊಸೂಡಿಯವರನ್ನ ಬಂಗಾರಪ್ಪನವರ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷರು ಮಾಡಬೇಕಂತ ಕೇಳಿದಾಗ ರಾಘವೇಂದ್ರ ಹೊಸೂಡಿ ಅದಕ್ಕೆ ಒಪ್ಪಲಿಲ್ಲ. ಆದರೂ ಸಹ ಬಂಗಾರಪ್ಪನವರು ರಾಘವೇಂದ್ರ ಹೊಸೂಡಿ ಅವರ ಮನೆ ಭೇಟಿ ಮಾಡಿ ಅಲ್ಲಿಂದಲೇ ಹೋಗಿ MP ಎಲೆಕ್ಷನ್ಗೆ ನಾಮಿನೇಷನ್ ದಾಖಲೆ ಮಾಡ್ತಿದ್ರು. ಆಮೇಲೆ ಆಗಿನ ದಿನಗಳಲ್ಲಿ ಬ್ರಾಹ್ಮಿನ್ ನಾನ್ ಬ್ರಾಹ್ಮಿನ್ ಒಂಚೂರು ವ್ಯತ್ಯಾಸ ಇತ್ತು. ಬಂಗಾರಪ್ಪನವರಿಗೆ ಅಗೇನ್ಸ್ಟ್ ಆಗಿದ್ದಾರೆ ಅಂತ ತಪ್ಪು ಪ್ರಚಾರ ಮಾಡಿದರು ಜನ. ಅದಕ್ಕೆ ರಾಘವೇಂದ್ರ ಹೊಸೂಡಿ ವೆಂಕಟರಾಮ ಶಾಸ್ತ್ರಿಗಳ ನೇತೃತ್ವದಲ್ಲಿ ಒಂದು ದೊಡ್ಡ ಸಭೆಯನ್ನೇ ಮಾಡಿ ಬಂಗಾರಪ್ಪನವ್ರಿಗೆ ಸಪೋರ್ಟ್ ಮಾಡಿ MP ಆಗಿ ಬರಲಿಕ್ಕೆ ಕಾರಣಕರ್ತರಾದರು. ಆದ್ದರಿಂದ ರಾಘವೇಂದ್ರ ಹೊಸೂಡಿ ಅಂತ ಹೇಳಿದ್ರೆ ಬಂಗಾರಪ್ಪನವ್ರಿಗೆ ಭಾಳ ಇಷ್ಟ ಇತ್ತು. ಅದೇ ರೀತಿಯಲ್ಲಿ ಶ್ರೀ ರವಿಶಂಕರ್ ಗುರುಜಿ ರಾಘವೇಂದ್ರ ಹೊಸೂಡಿ ಅವ್ರನ್ನ ಬಾಲಿನ ಕರಿತಿದ್ವಿ. ಬಾಲಿ ಚೆನ್ನಾಗಿದ್ದಾರೆ ಅಂತಲೇ ಯಾವಾಗಲೂ ಕೇಳೋರು. ಬಾಲಿ ಅವರ ಮನೆಯಲ್ಲಿ, ರಾಘವೇಂದ್ರ ಹೊಸೂಡಿ ಅವರ ಮನೆಯಲ್ಲಿ ಒಂದು ವರ್ಷದ ಕಾಲ ಶ್ರೀ ಅವರಿದ್ದರು. ಪ್ರತಿದಿನ ಹೋಗಿ ನಾವು ಮಾತಾಡ್ತಿದ್ವಿ, ವಾಕ್ ಮಾಡ್ತಿದ್ವಿ. ನಾನು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗಿದ್ದೀನಿ, ಸಭೆ ಸಮಾರಂಭಗಳಿಗೆ ಹೋಗ್ತಿದ್ದೀವಿ. ಭಾಳ ವಿಚಾರಗಳನ್ನು ಅವರಿಂದ ಪಡೆದಿದ್ದೀವಿ. ಶ್ರೀ ಅವರು ಅಂತಾರಾಷ್ಟ್ರೀಯ ಇದರಲ್ಲಿ ಭಾಳ ಎತ್ತರವಾದ ಸ್ಥಾನಕ್ಕೆ ಹೋಗಿದ್ದಾರೆ. ಒಂದು ವಿಷಯ ಏನಂದರೆ, ನನ್ನ ಹಿರಿಯ ಮಗ ಶಬರೀಶ್ ಸಣ್ಣ ಮಗು, ಅವನನ್ನು ಎತ್ಕೊಂಡು ಶ್ರೀ ಅವರು ಭಾರಿ ಮುದ್ದಾಡೋರು. ಶಬರೀಶ್ ಅಂದರೆ ಭಾಳ ಇಷ್ಟ ಆ ಹೆಸರು, ಮತ್ತು ಅವನನ್ನು ಎತ್ಕೊಂಡು ಓಡಾಡೋರು. ನಮ್ಮ ಮನೆಯವರು ಸ್ವಲ್ಪ ಹೆದರಿಕೆ, ಎಲ್ಲಿ ಸ್ವಾಮಿಗಳು ತೊಗೊಂಡೋಗಿ ಬಿಡ್ತಾರೋ ಮಗುವನ್ನ ಅಂತೇಳಿ. ಕೊನೆಗೆ ಶ್ರೀ ಅವರ ಮಾತು, ಅವರ ನಡವಳಿಕೆ, ರತ್ನಮಯ್ಯರವ್ರ ತಂದೆ, ಅವರ ಸಿಸ್ಟರ್ ಭಾನು, ಇವರೆಲ್ಲ ನೋಡಿ ಶ್ರೀ ಅವರ ಮೇಲೆ ಭಾಳ ವಿಶೇಷವಾದ ಕಾಳಜಿನೆಲ್ಲ ಹೊಂದಿದರು. ಶ್ರೀ ಅವರು ಯಾವಾಗ ನೋಡಿದರು ನನ್ನ ಹಿರಿಯ ಮಗ ಶಬರೀಶ್ ಹೇಗಿದ್ದಾನೆ ಅಂತಲೇ ಕೇಳೋರು. ಒಮ್ಮೆ ಸೋಮಣ್ಣನ ಮನೆಗೆ ಶ್ರೀ ಅವರು ಬಂದಿದ್ದಾರೆ ಅಂತೇಳಿ ಮೀನಾಕ್ಷಿ ಭವನ್ ರಾಜು, ನಾನು ಮತ್ತು ರಾಘವೇಂದ್ರ ಹೊಸೂಡಿ ಅವರು ಹೊರಟಿದ್ವಿ. ರಾಜು ಅವರಿಗೆ, ಮೀನಾಕ್ಷಿ ಭವನ್ ರಾಜು ಅವರಿಗೆ ಶ್ರೀ ಅವರನ್ನು ನೋಡಬೇಕು ಅಂತ ಆಸೆ. ಸರಿ, ಕರ್ಕೊಂಡು ಅಲ್ಲಿ ಹೋದರೆ ಶ್ರೀ ಅವರು ಅವರೇ ಎದ್ದು ಬಂದು ನಮಗೆ ಸ್ವಾಗತ ಮಾಡಿ ಭಾಳ ಪ್ರೀತಿಯಿಂದ ಮಾತಾಡಿದರು. ನನ್ನ ಎರಡನೇ ಮಗ ಸಂದೇಶಗ ಸರಿ ಬಂದಿದ್ದ. ಎಲ್ಲರಿಗೂ ಒಂದೊಂದು ಧಾರವಾಡ ಪೇಡ ಒಂದು ಬಾಕ್ಸ್ ತುಂಬ ಇದು ಕೊಟ್ಟರು. ನನ್ನ ಶಬರೀಶನಿಗಿಂತ ಸಂದೇಶ ಸ್ವಲ್ಪ ದಪ್ಪ ಈ ಥರ ಇರ್ತಾನೆ. ಅವ್ನು ನೋಡಿದ್ಕೊಳ್ಳಿ ಅವರು ಭಾಳ ಖುಷಿಯಾಗಿ ಕರೆಸಿ ಇಡೀ ಬುಟ್ಟಿಯೇ ಅವ್ರ ಕೈಲಿ ತೆಗೆದುಕೊಂಡು ಬಿಟ್ಟಿದ್ದಾರೆ. ಎಲ್ಲರನ್ನ ಆಡ್ತಿದ್ರು. ಆಮೇಲೆ ಅವರ ಆಶೀರ್ವಾದವನ್ನು ಸಂದೇಶ ಮತ್ತು ಶಬರೀಶನಿಗೆ ನೀಡಿದರು. ಅವರಿಬ್ಬರು ಈಗ ಹಿರಿಯ ಮಗನ ಈಗ ಲಂಡನ್ನಲ್ಲಿದ್ದಾನೆ. ಅವನು ಒಂದು ವಿಪ್ರೋ ಕಂಪನಿಯಲ್ಲಿ ಒಳ್ಳೆ ಸ್ಥಾನದಲ್ಲಿದ್ದಾನೆ. ಎರಡನೇ ಮಗ ಸಂದೇಶ್ ಅವರು ಒಂದು ಸೆಪರೇಟಾಗಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಶಿವಮೊಗ್ಗದಲ್ಲಿ ಮಾಡ್ಕೊಂಡಿದ್ದಾರೆ. ಇಷ್ಟು ವಿಚಾರಗಳು ಹೇಳಿದ್ದೀನಿ. ಯಾರಾದರಲ್ಲಿ ಹೋದರೂ ಸಹ ಶಿವಮೊಗ್ಗದವರು ಅಂದ್ಕೊಳ್ಳೆ
ನನ್ನ ಬಗ್ಗೆ ವಿಚಾರಿಸೋರು. ನಮಗೆ ಗೊತ್ತಿಲ್ಲ ಅಂತ ಯಾರಾದ್ರು ಹೇಳಿದ್ರೆ ನೀವು ಶಿವಮೊಗ್ಗದವರೇ ಅಲ್ಲ ಅಂತ ಹೇಳೋರು. ಹೌದು ಅಂತ ಪ್ರದೀಪ್ ಶಾಸ್ತ್ರಿ ಒಂದು ಸಾರಿ ಹೋಗಿದ್ದಾಗ ಅದೇ ಥರ ವಿಚಾರಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಹೋದವರು ಬೆಂಗಳೂರಿನವರು. ಅವರ ಹತ್ರ ಕೇಳಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಳ್ಳಿ ಅವ್ರು ಹೇಳಿದ್ದಾರೆ, ಇಲ್ಲ ನಾವು ಶಿವಮೊಗ್ಗದವರಲ್ಲ ಬೆಂಗಳೂರಿನವ್ರು ಅಂತ ಹೇಳಿ. ಮತ್ತೊಮ್ಮೆ BRP ಹೋಗಿ ಸುತ್ತಲೂ ನೋಡ್ಕೊಂಡು ಬರುವಾಗ BRP ಗೆಸ್ಟ್ ಹೌಸ್ ಕೆಳಗಡೆ ಒಂದು ಮರ ಮತ್ತು ಒಂದು ಸಣ್ಣ ದೇವಸ್ಥಾನ ಇತ್ತು. ಅಲ್ಲಿ ಕೂತವರು ತನ್ನನ್ನೇ ಮರೆತು, ಪ್ರಪಂಚವನ್ನೇ ಮರೆತು ಅವರು ಆ ನೆಲಕ್ಕೆ ಮತ್ತು ಒಂದು 2 ಅಡಿ 3 ಅಡಿ ಮೇಲೆ ಬಂದಂಗೆ ನಮಗೆ ಕಾಣಿತು. ಆ ಥರ ಧ್ಯಾನದಲ್ಲಿ ಮುಳುಗಿದ್ದವರು ಅಲ್ಲಿ ಅವರಿಗೆ ಜ್ಞಾನೋದಯ ಆಯಿತು ಅಂತೇಳಿ ನಂತರ ದಿನಗಳಲ್ಲಿ ಅವರು ನಮ್ಮ ಹತ್ರ ತಿಳಿಸ್ತಿದ್ರು. ಅಲ್ಲಿಂದನೇ ಈಗೇನು ಅವರು ಧ್ಯಾನ ಕ್ಲಾಸ್ಗಳಲ್ಲಿ ಮಾಡ್ತಿದ್ದಾರೆ ಅದೆಲ್ಲ ಸುದರ್ಶನ ಇದೆಲ್ಲ ಅಲ್ಲಿಂದ ಪ್ರಾರಂಭ ಆಗಿದ್ದು. ನಂತರ ಬೆಂಗಳೂರಿಗೆ ಹೋಯ್ದರು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದರು. ಶ್ರೀ ಅವರನ್ನು ಮತ್ತೊಮ್ಮೆ ನೋಡಬೇಕು ಅಂತ ನಮಗೆ ಆಸೆ ಇತ್ತು. ಅವರು ಮಹೇಶ್ ಯೋಗಿಯನ್ನು ಬಹಳ ಪ್ರೀತಿಸಿದ ವ್ಯಕ್ತಿ. ಅವರನ್ನು ಯಾವತ್ತೂ ಅವರು ಮರೆಯಲಿಲ್ಲ. ಅವ್ರ ಬಗ್ಗೆ ಹಲವಾರು ವಿಚಾರಗಳನ್ನು ಸಹ ನಮಗೆ ಹೇಳಿದ್ದಾರೆ. ಇಷ್ಟು ವಿಚಾರಗಳನ್ನು ಇವತ್ತು ಹೇಳ್ತೀನಿ. ಶ್ರೀ ಅವರನ್ನು ನಾನು ಸಿಂಗಾಪುರ್ ಹೋಗಿದಾಗ ಅವರು ಸಭೆ ಒಂದು ಕಡೆ ನಡೀತಾ ಇತ್ತು. ನನಗೆ ಭಾಳ ಆನಂದ ಆಯಿತು. ಇಡೀ ಸಿಂಗಾಪುರೇ ಅಲ್ಲಿ ಸೇರಿತು. ಅದೇ ರೀತಿಯಲ್ಲಿ ನಾನು ಹಿಮಾಲಯಸ್ಗೆ ಹೋಗಿ ಕೇದಾರ, ಬದ್ರಿನಾಥ್ ಮತ್ತು ವಾರಣಾಸಿ, ಕಾಶಿಯೆಲ್ಲ ಸುತ್ತಿ ಬರುವಾಗ ಅಲ್ಲೆಲ್ಲ ಇವರ ಭಾವಚಿತ್ರಗಳನ್ನು ನೋಡಿ ನನಗೆ ಹೆಮ್ಮೆಯಾಗಿತ್ತು. ಇಂಥ ಶ್ರೇಷ್ಠ ವ್ಯಕ್ತಿ ಜೊತೆಯಲ್ಲಿ 1 ವರ್ಷ ಕಾಲ ಒಡನಾಡಿದ್ದೀವಿ ಅಂತ ಆ ಒಂದು ಸಿಹಿ ನೆನಪನ್ನು ಮತ್ತೆ ನೆನೆಸಿ ಆನಂದ ಪಡ್ತೀನಿ. ಆ ಶ್ರೀ ಅವರ ಅನುಯಾಯಿಗಳು ಯಾರೇ ಬಂದರೂ ಅವರಲ್ಲಿ ನಾನು ತುಂಬ ಪ್ರೀತಿಯನ್ನು ನಾನು ಹಂಚಿಕೊಳ್ತಾ ಇದ್ದೀನಿ. ಒಮ್ಮೊಮ್ಮೆ ಶ್ರೀ ಅವರು ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಈ ಧರೆಗೆ ಮತ್ತೊಮ್ಮೆ ಬಂದುಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡುವಂಥ ರೀತಿಯಲ್ಲಿ ಇರ್ತದೆ. ಅಂತ ಶ್ರೀ ಅವರು ನಮ್ಮ ಭಾರತ ಮಾತೆಯ ಕೊಡುಗೆ. ಈಸ್ ಎನ್ ಅಸರ್ಟ್ ಆಫ್ ಇಂಡಿಯಾ. ನಮಸ್ಕಾರ. ಕೇಳಿಗರೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳನ್ನು ಅರ್ಪಣೆ ಮಾಡ್ತೀನಿ. ನಾಳೆ ಮತ್ತೊಬ್ಬರ ಬಗ್ಗೆ ನಾವು ಮಾತಾಡೋಣ. ಸ್ವಾಮೀಶ್ವರ. ಇಲ್ಲಿ ನನಗೆ ನನ್ನ ಮಾತುಗಳನ್ನು ಆಲಿಸಿದಂಥ ಮಾರುತಿ ಕೋಳಿ, ಸಂದೇಶನ್ ಮಗಮವರು, ಶಶಾಂಕ್ ಮಂಜುನಾಥ್, ಆಮೇಲೆ ಮಂಜು ಕೆಳಗೇರಿ, ಸುನೀತಾ ಹುರ್ಕಡಿಯಾಳ್, ಆಮೇಲೆ MN ಶಂಕರಮೂರ್ತಿ, ಹೊಸದುರ್ಗ ಡಾಕ್ಟರ್ ನಾಗರಾಜ್ ಅವರೆಲ್ಲರಿಗೂ ಸಹ ನನ್ನ ನಮನಗಳನ್ನು, ವಂದನೆಗಳನ್ನು ಅರ್ಪಣೆ ಮಾಡ್ತೀನಿ. ನಾಳೆ ಮತ್ತೊಂದು ವಿಚಾರವನ್ನು ನಾನು ಮಾತಾಡ್ತೀನಿ. ನನಗೆ ನನ್ನ ಸ್ನೇಹಿತರು ಮಿತ್ರರು ಈ ವಿಷಯವನ್ನು ಸ್ವಲ್ಪ ಅವರವರಿಗೆ ಪರಿಚಯ ಇರುವಂಥವ್ರಿಗೆ ಶೇರ್ ಮಾಡಿದರೆ ಎಲ್ಲರಿಗೂ ಖುಷಿ ಆಗುತ್ತೆ, ಆನಂದ ಆಗುತ್ತೆ. ಅವರವರ ಒಪಿನಿಯನ್ಗಳನ್ನು ನಾನು ಕೇಳಲಿಕ್ಕೆ ಆಸೆ ಪಡ್ತೀನಿ. ಏನೇನು ಅವ್ರದ್ದು ಕಾಮೆಂಟ್ಸ್ ಏನಿದೆ ಅದನ್ನು ನೀವು ರಿಜಿಸ್ಟರ್ ಮಾಡಬೇಕು ಅಂತ ಈ ಸಮಯದಲ್ಲಿ ವಿನಂತಿಸ್ತೇನೆ. ಎಲ್ಲರಿಗೂ ವಂದನೆಗಳು.